सेवालाल महाराज की जय, सेवालाल महाराज की जय, सेवालाल महाराज के मरियम्मा महाराज के जय, मरियम्मा महाराज के सिंहलिंगे गौडರಿಗೆ ಇವತ್ತು ಈ ಸಭೆ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಕಳೆದ 2 ವಾರದಿಂದ ಸಮಾಜದ ಎಲ್ಲ ಮುಖಂಡರುಗಳು, ಸಮಾಜದ ಎಲ್ಲ ತಾಂಡದ ನಾಯಕ ಕಾರ್ಯಕಾರಿಗಳು, ಆಮೇಲೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳೆಲ್ಲ ಸೇರ್ಕೊಂಡು ಶಾಸಕರ ಹತ್ರ ಹೋಗಿದ್ವಿ. ಯಾವ ಕಾರಣಕ್ಕೆ ಹೋಗಿದ್ವಪ್ಪ ಅಂತಂದ್ರೆ ನಾವು ಕಳೆದ ಸುಮಾರು ವರ್ಷದಿಂದ ಸೇವಾಲಾಲ್ ಜಯಂತಿ ಅರಸೀಕೆರೆ ತಾಲೂಕಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿಲ್ಲ. ಸೇವಾಲಾಲ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡ್ಕೊಡಕ್ಕೆ ತಾವು ನಮ್ಮ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಹೇಳಿ ಕೇಳಕ್ ಹೋಗಿದ್ವಿ. ಒಂದು. ಎರಡನೇದು, ಅದೇ ದಿನ ನಮಗೆ ಸೇವಾಲಾಲ್ ವೃತ್ತದಲ್ಲಿ ಸೇವಾಲಾಲ್ ಅವರ ಪ್ರತಿಮೆಯನ್ನ ಅನಾವರಣ ಮಾಡ್ಕೊಡ್ಬೇಕು ಅಂತೇಳಿ ಕೇಳಕ್ಕೆ ಅಂತೇಳಿ ಸಮಾಜ ಪೂಜೆಗೆ ಮಾಡಕ್ಕೆ ಅಂತೇಳಿ ಮಾಡ್ಬೇಕು ಅಂತೇಳಿ ಕೇಳಕ್ಕಂತ ಎಲ್ಲರೂ ಹೋಗಿದ್ವಿ. ಅವತ್ತು ಶಾಸಕರು ಆಯ್ತು, ಇದು ಒಳ್ಳೆ ವಿಚಾರ, ಎಲ್ಲಾ ಸಮಾಜಕ್ಕೂ ನಾನು ಏನ್ ನ್ಯಾಯ ಒದಗಿಸ್ತಾ ಇದ್ದೀನಿ, ಈ ಅರಸೀಕೆರೆ ತಾಲೂಕಲ್ಲಿ ಸಮಾಜದ ನಿರ್ಮಾಣ ಮಾಡ್ಬೇಕು ಅನ್ನೋ ಕನಸು ಏನಿದೆ ನಂದು, ಆ ನಿಟ್ಟಿನಲ್ಲಿ ಲಂಬಾಣಿ ಸಮಾಜಕ್ಕೂ ನಾನು ದುಡಿತಾ ಇದ್ದೀನಿ. ಅವಾಗಿಂದ 20 ವರ್ಷದಿಂದಲೂ ದುಡಿತಾ ಇದ್ದೀನಿ, ಮುಂದೆನೂ ದುಡಿತಾ ಇದ್ದೀನಿ. ನಿಮಗಾಗಿ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಿದ್ದೀನಿ ಅನ್ನುವಂತ ಮಾತನ್ನ ಅವತ್ತು ಹೇಳಿ, ನಿಮ್ಮ ಸಮಾಜದಲ್ಲಿ ಇರುವಂತ ಒಡಕ ಸರಿಪಡಿಸ್ಕೊಂಡು ನೀವೆಲ್ಲ ಒಗ್ಗಟ್ಟಾಗಿ 15ನೇ ತಾರೀಕು ತಾವೆಲ್ಲರೂ ಸಭೆ ಸೇರಿ ನಾವೆಲ್ಲ ಅದಕ್ಕೊಂದು ಪೂರ್ಣ ವಿರಾಮವನ್ನ ಇಡಬೇಕು. ಅದಕ್ಕೆ ಸೇವಾಲಾಲ್ ವೃತ್ತದಲ್ಲಿ ಸೇವಾಲಾಲ್ ಅವರ ಪುತ್ಥಳಿಯನ್ನ ನಿಮ್ಮ ಮಾಡ್ಲಿಕ್ಕೆ ನಾವೆಲ್ಲ ಸಭೆ ಸೇರಿ ಸಮಾಜದ ಮುಖಂಡರುಗಳು, ಎಲ್ಲಾ ತಾಣದ ನಾಯಕ ಕಾರ್ಯಕಾರಿಗಳು, ಆಮೇಲೆ ಎಲ್ಲಾ ಸಂಘ ಸಂಸ್ಥೆಗಳೆಲ್ಲ ಸೇರಿ ಒಂದು ನಿರ್ಣಯವನ್ನು ಕೈಗೊಳ್ಳದಂತೆ ನಾವೆಲ್ಲರೂ 15ನೇ ತಾರೀಕು ಸಭೆ ಸೇರಿ ಅಂತ ಹೇಳಿ ನಮಗೆ ಒಂದು ದಿನಾಂಕವನ್ನು ನಿಗದಿ ಮಾಡಿ ನಮಗೊಂದು ಸಭೆ ದಿನಾಂಕವನ್ನು ಕೊಟ್ಟಿದ್ರು. ಅದರಂತೆ ನಾವಿವತ್ತು ಅವತ್ತು ಬಂದಂತ ಎಲ್ಲರೂ ಸೇರಿ ಇವತ್ತು ಅವ್ರ ಮಾತಿಗೆ ಗೌರವವನ್ನು ಕೊಟ್ಟು, ಅವ್ರ ಮಾತಿಗೆ ಬೆಲೆ, ಶಾಸಕರ ಮಾತಿಗೆ ಬೆಲೆಯನ್ನು ಕೊಟ್ಟು ನಾವಿವತ್ತು ಎಲ್ಲಾ ತಾಂಡದಿಂದಲೂ ಎಲ್ಲಾ ತಾಂಡದ ನಾಯಕ ಕಾರ್ಯಕಾರಿಗಳು, ಸಮಾಜದ ಮುಖಂಡರುಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಇವತ್ತು ಇಲ್ಲೆಲ್ಲ ಸೇರಿದ್ದೀವಿ. ಈ ವಿಷಯವಾಗಿ ಇವತ್ತು ತಮ್ಮ ಅಭಿಪ್ರಾಯ ಏನಾದ್ರೆ, ಸಲಹೆ ಸೂಚನೆ ಏನಾದ್ರು ಇತ್ತು ಅಂತಂದ್ರೆ ನಾವೆಲ್ಲ ಈ ಸಭೆಗೆ ತಮ್ಮ ಸಲಹೆ ಸೂಚನೆಯನ್ನ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಳಿ ಬಯಸ್ತೀನಿ. ಎಲ್ಲರಿಗೂ ಜೈ ಸೇವಾಲಾಲ್. समाचार से बंधुಗಳನ್ನ सरदार सेवालाल महाराज ಮರಿಯಮ್ಮಯಾಡಿ ರಾಮರಾಮಿ ಕರುಚು ಬಂಧುಗಳೇ, ಈ ದಿನ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಈಗಾಗಲೇ ಸುನಿಲ್ ನಾಯ್ಕ ಅವರು ಹೇಳಿದ್ದಾರೆ ಎಲ್ಲ ಡೀಟೇಲ್ಸ್. ಹಳೆ ಸಲ ಎಲ್ಲರೂ ಬಂದು ಶಾಸಕರ ಹತ್ರ ಮನವಿ ಮಾಡ್ಕೊಂಡಾಗ 15ನೇ ತಾರೀಕು ಮೀಟಿಂಗ್ ಕರೀಲಿಕ್ಕೆ ಅಂತೇಳಿ ಶಾಸಕರು ಹೇಳಿದರು. ಆ ಶಾಸಕರು ನಮ್ಮ ಮೈಸೂರು ಸೀಮೆ ಲಂಬಾಣಿ ಸಂಘದ ಸೆಕ್ರೆಟರಿಗಳಿಗೂ ಫೋನ್ ಮಾಡಿ ಹೇಳಿದ್ರಂತೆ. ಅದಕ್ಕೆ ಆಯ್ತು ಕಾರಣ ಅಂತೇಳಿ ಅವರು ಒಪ್ಕೊಂಡಿದ್ರು. ಕೊನೆಗೆ ಅವತ್ತು 15ನೇ ತಾರೀಕು ಮೀಟಿಂಗ್ ಕರೆಯೋದು ಅಂತೇಳಿ ತೀರ್ಮಾನ ಮಾಡಲಿಕ್ಕೆ ಅಂತೇಳಿ ನಾವು ಪೂರ್ವಭಾವಿ ಮೀಟಿಂಗ್ ಕರೆದಿದ್ವಿ. ಅವತ್ತ 15ನೇ ತಾರೀಕು ನಮ್ಮ ಸಮುದಾಯ ಭವನದಲ್ಲಿ ಒಂದು ಮದುವೆ ಇದೆ, ಇವತ್ತು ಮದುವೆ ನಡೀತಾ ಇದೆ. ಆ ಕಾರಣ 15ನೇ ತಾರೀಕು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಮೀಟಿಂಗ್ ಕರಿತೀವಿ ಅಂತ ಹೇಳಿ ಶಾಸಕರಿಗೆ ಮನವಿ ಮಾಡಿದ್ವಿ. ಶಾಸಕರು 29ನೇ ತಾರೀಕು ಭಾನುವಾರ ಇರ್ತದೆ, ನಾನು ಇರ್ತೀನಿ ಅಂತ ಹೇಳಿ ದಿನಾಂಕ ಹೇಳಿದ್ರು. ಆಗ 29ನೇ ತಾರೀಕು ಎಲ್ಲ ಸಮಾಜದ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಎಲ್ಲ ಗ್ರಾಮದ ಮುಖ್ಯಸ್ಥರುಗಳು ಎಲ್ಲರನ್ನೂ ಕರೆದು ಒಟ್ಟಿಗೆ ಮೀಟಿಂಗ್ ಮಾಡೋದು. ಆ ನಿಟ್ಟಿನಲ್ಲಿ ನಾವು ನಮ್ಮ ಸಮಾಜ ಸಂಘಟನೆ ಯಾವ ಥರ ಇರಬೇಕು ಅದೆಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡೋಣ ಶಾಸಕರ ಮುಖಂಡತ್ವದಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಅವತ್ತ ಮೀಟಿಂಗ್ನಲ್ಲಿ ಆದಂಥ ವಿಚಾರಗಳನ್ನ ಎಲ್ಲ ಗ್ರೂಪ್ಗಳಿಗೆ ನೀವು ಮೆಸೇಜ್ನ ಹಾಕಿ ಅಂತೇಳಿ ನಮ್ಮ ಸೆಕ್ರೆಟರಿಗಳಿಗೆ ಹೇಳಿದ್ವಿ. ಕಾರ್ಯದರ್ಶಿಗಳು ಅದನ್ನು ಮಿಸ್ಟೇಕ್ ಮಾಡಿರೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಹೋಗಬಾರ್ದು ಅನ್ನೋ ಕಾರಣಕ್ಕೆ, ಕೆಟ್ಟ ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸಮಾಜದ ಪರವಾಗಿ ನಾನೇ ಕ್ಷಮೆ ಕೇಳ್ತಾ ಇದ್ದೀನಿ. 29ನೇ ತಾರೀಕು ನಮ್ಮಲ್ಲಿ ಬೇರೆ ಬೇರೆ ಈಗ ಮೈಸೂರು ಸೀಮೆ ಲಂಬಾಣಿ ಸಂಘ ಹೊರತಾಗಿ ಬೇರೆ ಬೇರೆ ಸಂಘಟನೆಗಳೆಲ್ಲ ಇದೆ. ಮೀಸಲಾತಿ ಹೋರಾಟ ಸಮಿತಿ ಇದೆ,
ABISS ಇದೆ, ಇನ್ನೂ ಬೇರೆ ಬೇರೆ ಒಂದು 7 ಸಂಘಟನೆಗಳು ನಮ್ಮ ತಾಲೂಕಿನಲ್ಲಿ ಸಕ್ರಿಯವಾಗಿದ್ದಾವೆ. ಎಲ್ಲ ಸಂಘದ ಪದಾಧಿಕಾರಿಗಳು, ಎಲ್ಲ ತಾಂಡದ ನಾವು ಕಾರ್ಭಾರಿ, ಹಾಗೆ ಚುನಾಯಿತ ಮಾಜಿ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಹಾಗೆ ಎಲ್ಲ ಮುಖಂಡರುಗಳನ್ನ ಕರೆದು 1,000 ಜನ, ಕನಿಷ್ಠ 1,000 ಜನಸಂಖ್ಯೆಯಲ್ಲಿ ನಾವು ಸೇರಿ ನಮ್ಮ ಸಮಾಜದ ಸಂಘಟನೆ ಯಾವ ಥರ ಇರಬೇಕು, ನಾವು ಸೇವಾಲಾಲ್ ಜಯಂತಿ ಆಚರಣೆ ಮಾಡಬೇಕಾ ಅಥವಾ ಬೇರೆ ಥರದಲ್ಲಿ ಏನಾರ ಮಾಡಬೇಕಾ, ನಮ್ಮ ಸಮಾಜಕ್ಕೆ ಮುಂದೆ ಇನ್ನೇನೇನು ಬೇಕಾಗಿದೆ, ಶಾಸಕರಿಂದ ನಮ್ಮ ಸಮಾಜಕ್ಕೆ ಆಗಬೇಕಾದಂಥ ಕೆಲಸಗಳು ಇನ್ನು ಯಾವ್ಯಾವಿದೆ, ಅದು ಶಾಸಕರ ಮುಖಾಂತರ ನಾವು ಯಾವ ಥರ ಅದನ್ನು ಮಾಡಿಸ್ಕೋಬೇಕು, ಅದೆಲ್ಲದೂ ಕೂಡ ಒಂದು ದಿವಸದ ಮೀಟಿಂಗಲ್ಲಿ ಪೂರ್ಣ ಚರ್ಚೆ ಆಗಬೇಕು ಅನ್ನೋ ಕಾರಣಕ್ಕೆ ಶಾಸಕರ ದಿನಾಂಕನ ಮತ್ತೆ ಕೇಳಿದ್ವಿ ನಾವು. ಸೆಕ್ರೆಟ್ರಿ ಕೇಳೇ ಮಾಡಿದ್ದು. ಸೆಕ್ರೆಟ್ರಿ ನೋಡ್ರಿ, ನಿಮ್ಮನ್ನೆಲ್ಲ ಬಂದಿದ್ದಾರೆ, ಎಲ್ಲ ಮಾಡ್ಕೋಬಾರ್ದು. ನೀವು ಯಾವತ್ತು ಡೇಟು ಅನ್ನೋದು 15ನೇ ತಾರೀಕು ಅಂತ ನಿರ್ಣಯ ಆಯಿತು. ನಿರ್ಣಯ ಆದಮೇಲೆ ಏನೇನು ರಾಜಕೀಯ ಬೆಳವಣಿಗೆ ಮಾಡ್ಕೊಂಡಿದ್ರು ನನಗೆ ಗೊತ್ತಿಲ್ಲ.